ಪ್ರೀತಿಯ ವೀಕ್ಷಕರೇ, ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಂದಿನ ಸಂಚಿಕೆಯಲ್ಲಿ ನಾವು ಸಂಪ್ರದಾನ ಹಾಗೂ ಸಂಪ್ರದಾಯ ಈ ವಿಷಯ ಬಗ್ಗೆ ನಾವು ಕೇಳಲಿಕ್ಕಿದ್ದೀವಿ. ದೇವರ ವಾಕ್ಯವನ್ನು ಬರೆಯುವ ಮೊದಲು ಏನು ಜನರು ಯೇಸು ಕ್ರಿಸ್ತರಿಂದ ಬೋಧನೆಯನ್ನು ಕೇಳಿದ್ದಾರೆ, ಅದನ್ನು ಆಲಿಸಿದ್ದಾರೆ, ಅದನ್ನು ಇತರರಿಗೆ ಅದನ್ನು ಪ್ರಕಟಿಸುತ್ತಾ ಅದು ಸಂಪ್ರದಾನವಾಗಿ ಅವರು ಕೊಟ್ಟರು. ಅದಾದ ನಂತರ ಏನು ಅವರು ಆಚಾರ ವಿಚಾರಗಳನ್ನು ಪಾಲಿಸಿದರು, ಅದನ್ನು ಜನರು ತಮ್ಮ ಜೀವನದಲ್ಲಿ ಅದನ್ನು ಪಾಲಿಸಿದರು. ಅನೇಕರು ಇತರ ಪಂಗಡಗಳಿಗೆ ಸೇರಿದವರು ನಮಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರತ್ಯೇಕವಾಗಿ ಬಲಿಪೂಜೆ ಪವಿತ್ರ ಪುಸ್ತಕದಲ್ಲಿ ಎಲ್ಲಿದೆ, ಅದು ಎಲ್ಲಿ ಬರೆದಿದೆ? ಪ್ರಿಯರೇ, ಅನೇಕ ವಿಷಯಗಳು ಪವಿತ್ರ ಪುಸ್ತಕದಲ್ಲಿ ಬರೆದಿಲ್ಲ. ಆದರೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಏನು ಸಂಪ್ರದಾನವಾಗಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಪಾಲಿಸುತ್ತಾ ನಾವು ಬಂದಿದ್ದೇವೆ. ಇದರಲ್ಲಿ ದೈವಿ ಅರ್ಥ ಇದೆ ಹಾಗೂ ದೇವರ ಪ್ರೇರಣೆ, ಪವಿತ್ರಾತ್ಮರ ಪ್ರೇರಣೆ ಇದರಲ್ಲಿ ಸದಾ ಇದೆ. ಆದುದರಿಂದ ಇದನ್ನು ಧರ್ಮಸಭೆ ಅಧಿಕೃತವಾಗಿ ಸ್ವೀಕರಿಸಲಾಗಿದೆ ಹಾಗೂ ಧರ್ಮಸಭೆ ಅದನ್ನು ಪಾಲಿಸುತ್ತಾ ಬಂದಿದೆ. ಏನೆಲ್ಲ ಆಚಾರ ವಿಚಾರಗಳು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ಪಾಲಿಸುತ್ತಾ ಬಂದಿದ್ದೇವೆ, ಅದೆಲ್ಲವೂ ನಮ್ಮ ಹಿರಿಯರು ನಮಗೆ ನಮ್ಮ ಸಂಪ್ರದಾಯವನ್ನು ಸಂಪ್ರದಾನವನ್ನಾಗಿ ನಮಗೆ ಕೊಟ್ಟಿದ್ದಾರೆ. ಈ ಸುಂದರ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಆಲಿಸಲಿಕ್ಕಿದೆ. ಇಂದಿನ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗುಲ್ಬರ್ಗಾ ಧರ್ಮಕ್ಷೇತ್ರದ ಪ್ರಾಕ್ಯುರೇಟ್ ಆಗಿರುವ ಫಾದರ್ ಫೆಡ್ರಿಕ್ ಡಿಸೋಸಾ ನಮ್ಮ ಜೊತೆಗೆ ಇರುವುದು ನಮ್ಮೆಲ್ಲರ ಸಂತೋಷ. ಈ ಸಂಚಿಕೆಗೆ ಫಾದರ್ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಿದ್ದೇವೆ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ದೈವಿ ಪ್ರಕಟಣೆಯ ಬಗ್ಗೆ ನಾವು ಕಲಿತಿದ್ದೇವೆ ಹಾಗೂ ಅನೇಕ ಜ್ಞಾನವನ್ನು ನಾವು ಪಡೆದುಕೊಂಡಿದ್ದೇವೆ. ಹಾಗಾದರೆ ಈ ದೈವಿ ಪ್ರಕಟಣೆಯನ್ನು ಮುಂದಿನ ಪೀಳಿಗೆಗೆ ಕೊಂಡು ಹೋಗಬೇಕಾದರೆ ಅದು ಸಂಪ್ರದಾನವಾಗಿ ಅದು ಹೋಗಬೇಕಾಗಿದೆ. ಹಾಗಾದರೆ ಈ ಸಂಪ್ರದಾನವನ್ನು ಮುಂದಿನ ಪೀಳಿಗೆಗೆ ಹೋಗಬೇಕಾದರೆ ಸಂಪ್ರದಾಯದ ಪಾತ್ರವೇನು? ಹೌದು, ಈ ದೈವಿ ಪ್ರಕಟಣೆಯು ಸಂಪ್ರದಾನವಾಗಬೇಕು. ಪ್ರತಿಯೊಂದು ಸಮಾಜದಲ್ಲಿ ಅದರದೇ ಆದ ಕೆಲವು ಸಂಪ್ರದಾಯಗಳಿವೆ. ದೈವಿ ಪ್ರಕಟಣೆಯ ಬಗ್ಗೆ ಈಗ ತಾನೇ ನೀವು ಹೇಳಿದಂತೆ ಕಳೆದ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಪ್ರತಿಯೊಂದು ಸಮಾಜದಲ್ಲಿ ಅದರದೇ ಆದ ಸಂಪ್ರದಾಯಗಳಿವೆ. ಈ ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆ ಅಥವಾ ನಂಬಿಕೆಗಳಲ್ಲ. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಪ್ರದಾಯಗಳು ಅತಿ ಮುಖ್ಯವಾದ ದಾರಿಯಾಗಿವೆ. ಸಂಪ್ರದಾಯದ ಹೊರತಾಗಿ ನಾವು ಚರಿತ್ರೆಯನ್ನು ಊಹಿಸಲು ಸಾಧ್ಯವಿಲ್ಲ. ಧರ್ಮಸಭೆಯಲ್ಲಿ ಕೂಡ ಅದರದ್ದೇ ಆದ ಕೆಲವು ಸಂಪ್ರದಾಯಗಳಿವೆ. ನಮ್ಮಲ್ಲಿ ಇಂದು ಏನಿದೆಯೋ ಅವೆಲ್ಲವೂ ಒಂದು ಸಂಪ್ರದಾಯಕ್ಕೆ ಸೇರಿದ್ದಾಗಿದೆ. ಈ ಸಂಪ್ರದಾಯಗಳು ತಲೆತಲಾಂತರದವರೆಗೆ ಪೀಳಿಗೆಯಿಂದ ಪೀಳಿಗೆಗೆ ಸಂಪ್ರದಾನವಾಗಿವೆ ಅಥವಾ ಹಸ್ತಾಂತರವಾಗಿದೆ, ದ ಟ್ರಾನ್ಸ್ಮಿಷನ್. ಮೂಲತಃ ಇದೊಂದು ಮೌಖಿಕ ಸಂಪ್ರದಾಯ. ಈ ಮೌಖಿಕ ಸಂಪ್ರದಾಯ ಲಿಖಿತ ಪವಿತ್ರ ಗ್ರಂಥಗಳ ರಚನೆಗೆ ಕಾರಣವಾದವು. ಈ ಪವಿತ್ರ ಗ್ರಂಥಗಳ ಜೊತೆಗೆ ಕೆಲವೊಂದು ಆಚರಣೆಗಳು ನಮ್ಮ ಕ್ರೈಸ್ತ ವಿಶ್ವಾಸದ ಸಂಕೇತಗಳಾಗಿವೆ. ಈ ಸಂಪ್ರದಾಯದ ತಿರುಳು ಏಕದೇವರಲ್ಲಿ ವಿಶ್ವಾಸ. ಈ ಸಂಪ್ರದಾಯ ಹಾಗೂ ಆಚರಣೆಗಳ ಸಂಪ್ರದಾಯವು ಕ್ರೈಸ್ತ ಚರಿತ್ರೆಯನ್ನು ರೂಪಿಸುತ್ತದೆ. ಯೇಸುವೇ ಪ್ರಭು ಎಂಬ ವಿಶ್ವಾಸದ ಸತ್ಯವು ವಿಶ್ವಾಸ ನಿವೇದನೆಯ ಮೂಲಕ ಶತಮಾನಗಳಿಂದ ದೃಢವಾಗುತ್ತಾ ಇಂದಿನವರೆಗೆ ಬಂದಿದೆ. ದ್ವಿತೀಯ ವತಿಕಾನ್ ಮಹಾಸಮ್ಮೇಳನದ ದೇವರ ವಾಕ್ಯದ ಕುರಿತಾದ ದಸ್ತಾವೇಜು ದೇಯಿ ವೆರ್ಬುಮ್, ದೇವರ ವಾಕ್ಯ, ಇದರ 2ನೇ ಅಧ್ಯಾಯವು ಈ ಸಂಪ್ರದಾಯದ ಮುಖಾಂತರ ದೈವಿ ಪ್ರಕಟಣೆಯ ಸಂಪ್ರದಾನದ ಕುರಿತು ನಮಗೆ ತಿಳಿಸುತ್ತವೆ. ಸಂತ ಬೆರ್ನರ್ಡ್ ಅವರು ಹೇಳುವಂತೆ ಧರ್ಮಗ್ರಂಥವನ್ನು ಹಾಗೂ ಧರ್ಮಸಭೆಯ ಜೀವನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದರೆ ಈ ಸಂಪ್ರದಾಯವನ್ನು ನಾವು ಜೀವಂತವಾಗಿರಿಸಬೇಕು. ತುಂಬ ಸಂತೋಷ. ಹಾಗಾದರೆ ದೈವಿ ಪ್ರಕಟಣೆಯ ಸಂಪ್ರದಾಯವನ್ನು ಧರ್ಮಸಭೆಯಲ್ಲಿ ಪ್ರಾರಂಭದಲ್ಲಿ ಹೇಗೆ ಅದು ಅಸ್ತಿತ್ವಕ್ಕೆ ತರಲಾಯಿತು? ದೇವರು ತಮ್ಮ ಉದಾರತೆಯಲ್ಲಿ
ಎಲ್ಲ ರಾಷ್ಟ್ರಗಳ ರಕ್ಷಣೆಗಾಗಿ ತಾವು ಪ್ರಕಟಪಡಿಸಿರುವ ಸಂಗತಿಗಳು ಅವುಗಳ ಸಂಪೂರ್ಣ ಸಮಗ್ರತೆಗೆ ಶಾಶ್ವತವಾಗಿ ಉಳಿಯುವಂತೆ ಮತ್ತು ಮುಂದಿನ ಸಂತತಿಗಳಿಗೆ ಸಂಪ್ರದಾನವಾಗುವಂತೆ ಮಾಡಿದ್ದಾರೆ. ಧರ್ಮಸಭೆಯಲ್ಲಿ ಶುಭ ಸಂದೇಶವನ್ನು ಸಮಗ್ರವಾಗಿಡಲು ಮತ್ತು ಜೀವಂತವಾಗಿಡಲು ಪ್ರೇಷಿತರು ಧರ್ಮಾಧ್ಯಕ್ಷರುಗಳನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿ ತಮ್ಮ ಸ್ಥಾನದಲ್ಲಿ ಬೋಧಿಸುವ ಅಧಿಕಾರವನ್ನು ಅವರಿಗೆ ಸಂಪ್ರದಾನ ಮಾಡಿದರು. ಆದ್ದರಿಂದ ಈ ಪವಿತ್ರ ಸಂಪ್ರದಾಯ ಹಾಗೂ ಪವಿತ್ರ ಗ್ರಂಥ ಧರ್ಮಸಭೆಗೆ ಒಂದು ಕನ್ನಡಿ ಇದ್ದಂತೆ. ದೇವರನ್ನು ಮುಖಾಮುಖಿಯಾಗಿ ಅಂತಿಮ ದಿನ ಕಾಣುವ ಸ್ಥಿತಿಗೆ ದೇವರು ನಮ್ಮನ್ನು ತರುವ ತನಕ ಈ ಭೂಮಿಯಲ್ಲಿ ಯಾತ್ರಿಕ ಧರ್ಮಸಭೆ ತನಗೆ ಎಲ್ಲವನ್ನು ನೀಡಿದ ದೇವರನ್ನು ಈ ಕನ್ನಡಿಯಲ್ಲಿ ವೀಕ್ಷಿಸುತ್ತದೆ. ಅದೇ ಪವಿತ್ರ ಆತ್ಮನಿಂದ ರಕ್ಷಣೆಯ ಸಂದೇಶವನ್ನು ಬರಹ ರೂಪಕ್ಕೆ ತಂದ ಪ್ರೇಷಿತರು ಮತ್ತು ಪ್ರೇಷಿತರ ಅನುಯಾಯಿಗಳು ಈ ನಿಯೋಗವನ್ನು ಪೂರೈಸಿದರು. ಹಾಗಾದರೆ ಗುರುಗಳೇ, ಈ ಸಂಪ್ರದಾನವನ್ನು ನಮ್ಮ ಧರ್ಮಸಭೆಯಲ್ಲಿ ಅದು ಹೇಗೆ ಪ್ರಸ್ತುತವಾಗಿ ಮುಂದುವರಿಸುತ್ತಾ ಬಂದಿದೆ? ಸರಿ, ಈ ಪ್ರೇರಿತ ಗ್ರಂಥಗಳಲ್ಲಿ ವಿಶೇಷ ರೀತಿಯಲ್ಲಿ ಪ್ರಕಟಿತವಾದ ಪ್ರೇಷಿತರ ಬೋಧನೆ ಅಂತೆಯೇ ಅಂತಿಮ ಕಾಲದವರೆಗೂ ಬೋಧಕರ ನಿರಂತರ ಸಂಪ್ರದಾಯದ ಮೂಲಕ ಸಂರಕ್ಷಿಸಬೇಕಾಗಿತ್ತು. ಆದ್ದರಿಂದ ಪ್ರೇಷಿತರು ತಾವು ಪಡೆದುದನ್ನು ಬಾಯಿ ಮಾತಿನಿಂದ ಅಥವಾ ಪತ್ರದ ಮುಖೇನ ಸಂಪ್ರದಾನ ಮಾಡುತ್ತಾ ವಿಶ್ವಾಸಿಗಳು ತಾವು ಪಡೆದ ಸಂಪ್ರದಾಯಗಳಲ್ಲಿ ನೆಲೆ ನಿಲ್ಲುವಂತೆ ಮತ್ತು ಒಮ್ಮೆಗೆ ಶಾಶ್ವತವಾಗಿ ಅವರಿಗೆ ಸಂಪ್ರದಾನ ಮಾಡಿದ ವಿಶ್ವಾಸವನ್ನು ದೃಢವಾಗಿ ಕಾಪಾಡುವಂತೆ ಎಚ್ಚರಿಕೆ ನೀಡುತ್ತಾರೆ. ಆದ್ದರಿಂದ ಧರ್ಮಸಭೆ ತನ್ನ ಸರ್ವಸ್ವವನ್ನು ಮತ್ತು ತಾನು ವಿಶ್ವಾಸಿಸುವ ಎಲ್ಲವನ್ನು ತನ್ನ ಬೋಧನೆಯಲ್ಲಿ, ತನ್ನ ಜೀವನ ಮತ್ತು ಆರಾಧನಾ ವಿಧಿಯಲ್ಲಿ ಶಾಶ್ವತಗೊಳಿಸಿ ಎಲ್ಲ ಸಂತತಿಗೂ ಹಸ್ತಾಂತರ ಅಥವಾ ಸಂಪ್ರದಾನ ಮಾಡುತ್ತದೆ. ಪ್ರೇಷಿತರಿಂದ ಬಂದ ಈ ಸಂಪ್ರದಾಯ ಪವಿತ್ರ ಆತ್ಮರ ಸಹಾಯದಿಂದ ಧರ್ಮಸಭೆಯಲ್ಲಿ ವೃದ್ಧಿಸುತ್ತದೆ. ಶತಮಾನಗಳು ಉರುಳಿದಂತೆ ದೇವರ ವಾಕ್ಯ ತನ್ನಲ್ಲಿ ಪರಿಪೂರ್ಣತೆಯನ್ನು ತಲುಪುವವರೆಗೆ ನಿರಂತರವಾಗಿ ಸತ್ಯದ ಪೂರ್ಣತೆಯತ್ತ ಸಾಗುತ್ತಿರುತ್ತದೆ. ಪೂರ್ವಕಾಲದಲ್ಲಿ ಪ್ರವಾದಿಗಳ ಮುಖಾಂತರ ಮಾತನಾಡಿದ ದೇವರು ತನ್ನ ಪ್ರೀತಿಯ ಧರ್ಮಸಭೆಯೊಂದಿಗೆ ನಿರಂತರವಾಗಿ ಸಂಭಾಷಿಸುತ್ತಾರೆ. ಪವಿತ್ರಾತ್ಮರ ಮುಖಾಂತರ ಶುಭ ಸಂದೇಶದ ಜೀವಂತ ಧ್ವನಿ ಧರ್ಮಸಭೆಯಲ್ಲಿ ಪ್ರತಿಧ್ವನಿಸುತ್ತದೆ. ಧರ್ಮಸಭೆಯ ಮೂಲಕ ಅದು ಜಗತ್ತಿನಾದ್ಯಂತ ಪ್ರತಿಧ್ವನಿಸುತ್ತದೆ. ಈ ಪವಿತ್ರಾತ್ಮರು ವಿಶ್ವಾಸಿಗಳನ್ನು ಪೂರ್ಣ ಸತ್ಯದೆಡೆಗೆ ಮುನ್ನಡೆಸುತ್ತಾರೆ. ತುಂಬ ಸಂತೋಷ ಗುರುಗಳೇ. ಹಾಗಾದರೆ ಪವಿತ್ರ ಪುಸ್ತಕ ಮತ್ತು ಸಂಪ್ರದಾನ ಇದರ ಬಗ್ಗೆ ನಡುವಿನ ಸಂಬಂಧವೇನು, ಏನು ವ್ಯತ್ಯಾಸವಿದೆಯೋ? ಉತ್ತಮವಾದ ಪ್ರಶ್ನೆ. ಪವಿತ್ರ ಸಂಪ್ರದಾನ ಹಾಗೂ ಪವಿತ್ರ ಗ್ರಂಥಗಳ ಮಧ್ಯೆ ನಿಕಟವಾದ ಸಂಬಂಧ ಹಾಗೂ ಸಂವಹನ ಇದೆ. ಪವಿತ್ರ ಸಂಪ್ರದಾಯ ಮತ್ತು ಪವಿತ್ರ ಗ್ರಂಥಗಳ ನಡುವೆ ನಿಕಟವಾದ ಸಂಬಂಧ ಹಾಗೂ ಸಂವಹನ ಇದೆ. ಇವೆರಡು ಒಂದೇ ಯುಗಮದಿಂದ ಹೊರಹೊಮ್ಮಿ ಒಂದೇ ಗುರಿಯೆಡೆಗೆ ಸಾಗುತ್ತವೆ. ಪವಿತ್ರ ಗ್ರಂಥ ಪವಿತ್ರ ಆತ್ಮರ ಪ್ರೇರಣೆಯಿಂದ ಗ್ರಂಥರೂಪಕ್ಕೆ ಬಂದ ದೇವರ ವಾಕ್ಯ. ಪವಿತ್ರ ಸಂಪ್ರದಾಯ ಪ್ರಭು ಕ್ರಿಸ್ತರು ಮತ್ತು ಪವಿತ್ರ ಆತ್ಮರು ಪ್ರೇಷಿತರಿಗೆ ವಹಿಸಿಕೊಟ್ಟ ದೇವರ ವಾಕ್ಯವನ್ನು ಅದರ ಸಂಪೂರ್ಣ ಪರಿಶುದ್ಧತೆಗೆ ಪ್ರೇಷಿತರ ಉತ್ತರಾಧಿಕಾರಿಗಳಿಗೆ ಸಂಪ್ರದಾನ ಮಾಡುತ್ತದೆ. ಈ ಪ್ರೇಷಿತರ ಉತ್ತರಾಧಿಕಾರಿಗಳು ದೇವರ ವಾಕ್ಯವನ್ನು ವಿಶ್ವಾಸಾರ್ಹವಾಗಿ ಕಾಪಾಡಬೇಕು, ಅದನ್ನು ವಿವರಿಸಬೇಕು ಹಾಗೂ ಅದನ್ನು ಹೆಚ್ಚು ಹೆಚ್ಚಾಗಿ ಪಸರಿಸಬೇಕು. ಆದ್ದರಿಂದ ದೇವರು ಪ್ರಕಟಿಸಿದ ಎಲ್ಲ ವಿಷಯಗಳ ಬಗ್ಗೆ ಖಚಿತತೆಯನ್ನು ಧರ್ಮಸಭೆ ಪಡೆಯುವುದು ಪವಿತ್ರ ಗ್ರಂಥದಿಂದ ಮಾತ್ರವಲ್ಲ. ಹೀಗೆ ಪವಿತ್ರ ಸಂಪ್ರದಾಯ ಮತ್ತು ಪವಿತ್ರ ಗ್ರಂಥ ಎರಡನ್ನೂ ಒಂದೇ ರೀತಿಯ ನಿಷ್ಠೆ ಮತ್ತು ಭಕ್ತಿಯಿಂದ ಸ್ವೀಕರಿಸಿ ಗೌರವಿಸಬೇಕು.
ಹಾಗಾದರೆ ಗುರುಗಳೇ, ಸಂಪ್ರದಾಯ ಹಾಗೂ ಪವಿತ್ರ ಗ್ರಂಥಗಳ ಮೂಲಕ ದೈವಿ ಪ್ರಕಟಣೆಯನ್ನು ಸಂಪ್ರದಾನ ಮಾಡುವುದರಲ್ಲಿ ಧರ್ಮಸಭೆಯ ಪಾತ್ರವೇನು? ಪವಿತ್ರ ಸಂಪ್ರದಾಯ ಹಾಗೂ ಪವಿತ್ರ ಗ್ರಂಥ ಇವೆರಡು ದೇವರ ವಾಕ್ಯದ ಒಂದೇ ಪವಿತ್ರ ನೀತಿಯನ್ನು ರೂಪಿಸುತ್ತದೆ. ಪವಿತ್ರ ಸಂಪ್ರದಾಯ ಮತ್ತು ಪವಿತ್ರ ಗ್ರಂಥಗಳ ನಡುವೆ ನಿಕಟವಾದ ಸಂಬಂಧ ಹಾಗೂ ಸಂವಹನ ಇದೆ. ಇವೆರಡು ಒಂದೇ ಯುಗಮದಿಂದ ಹೊರಹೊಮ್ಮಿ ಒಂದೇ ಗುರಿಯೆಡೆಗೆ ಸಾಗುತ್ತವೆ. ಪವಿತ್ರ ಗ್ರಂಥ ಪವಿತ್ರ ಆತ್ಮರ ಪ್ರೇರಣೆಯಿಂದ ಗ್ರಂಥರೂಪಕ್ಕೆ ಬಂದ ದೇವರ ವಾಕ್ಯ. ಪವಿತ್ರ ಸಂಪ್ರದಾಯ ಪ್ರಭು ಕ್ರಿಸ್ತರು ಮತ್ತು ಪವಿತ್ರ ಆತ್ಮರು ಪ್ರೇಷಿತರಿಗೆ ವಹಿಸಿಕೊಟ್ಟ ದೇವರ ವಾಕ್ಯವನ್ನು ಅದರ ಸಂಪೂರ್ಣ ಪರಿಶುದ್ಧತೆಗೆ ಪ್ರೇಷಿತರ ಉತ್ತರಾಧಿಕಾರಿಗಳಿಗೆ ಸಂಪ್ರದಾನ ಮಾಡುತ್ತದೆ. ಈ ಪ್ರೇಷಿತರ ಉತ್ತರಾಧಿಕಾರಿಗಳು ದೇವರ ವಾಕ್ಯವನ್ನು ವಿಶ್ವಾಸಾರ್ಹವಾಗಿ ಕಾಪಾಡಬೇಕು, ಅದನ್ನು ವಿವರಿಸಬೇಕು ಹಾಗೂ ಅದನ್ನು ಹೆಚ್ಚು ಹೆಚ್ಚಾಗಿ ಪಸರಿಸಬೇಕು. ಆದ್ದರಿಂದ ದೇವರು ಪ್ರಕಟಿಸಿದ ಎಲ್ಲ ವಿಷಯಗಳ ಬಗ್ಗೆ ಖಚಿತತೆಯನ್ನು ಧರ್ಮಸಭೆ ಪಡೆಯುವುದು ಪವಿತ್ರ ಗ್ರಂಥದಿಂದ ಮಾತ್ರವಲ್ಲ. ಹೀಗೆ ಪವಿತ್ರ ಸಂಪ್ರದಾಯ ಮತ್ತು ಪವಿತ್ರ ಗ್ರಂಥ ಎರಡನ್ನೂ ಒಂದೇ ರೀತಿಯ ನಿಷ್ಠೆ ಮತ್ತು ಭಕ್ತಿಯಿಂದ ಸ್ವೀಕರಿಸಿ ಗೌರವಿಸಬೇಕು. ದೇವರ ಪ್ರಕಟಣೆ ಎಂದು ವಿಶ್ವಾಸಿಗಳ ದೃಢ ನಂಬಿಕೆಗೆ ಮಂಡಿಸುವ ಎಲ್ಲವನ್ನು ಈ ಬೋಧನಾ ಅಧಿಕಾರ ಪವಿತ್ರಾತ್ಮರ ವಿಶ್ವಾಸದ ನಿಧಿಯಿಂದ ಸೇದುತ್ತದೆ. ಆದ್ದರಿಂದ ಪವಿತ್ರ ಸಂಪ್ರದಾಯ, ಪವಿತ್ರ ಗ್ರಂಥ ಮತ್ತು ಧರ್ಮಸಭೆಯ ಬೋಧನಾ ಅಧಿಕಾರ ದೇವರ ಸುಜ್ಞಾನಪೂರಿತ ವ್ಯವಸ್ಥೆಗೆ ಅನುಸಾರವಾಗಿ ಒಂದು ಇನ್ನೊಂದರ ಹೊರತು ನೆಲೆ ನಿಲ್ಲದ ರೀತಿಯಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿದೆ. ಪ್ರಿಯ ವೀಕ್ಷಕರೇ, ಫಾದರ್ ಫ್ರೆಡ್ರಿಕ್ ಡಿಸೋಜರ್ ಅವರು ಈ ಸಂಚಿಕೆಯಲ್ಲಿ ಸಂಪ್ರದಾಯ ಹಾಗೂ ಸಂಪ್ರದಾನ ಈ ವಿಷಯಗಳ ಬಗ್ಗೆ ಸುಂದರವಾಗಿ ನಮಗೆ ವಿವರವನ್ನು ತಿಳಿಸಿದ್ದಾರೆ, ಅದರ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಪ್ರಿಯರೇ, ಈ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆದ್ದು ಸಂಪ್ರದಾಯ ಹಾಗೂ ಸಂಪ್ರದಾನ ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಟ್ಟಿರುವ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಏಕೆಂದರೆ ಸ್ವಲ್ಪ ಹೊತ್ತು ನಮ್ಮ ಜೊತೆಗಿದ್ದು ನಮ್ಮೆಲ್ಲ ಪ್ರಶ್ನೆಗಳನ್ನು ಉತ್ತರಗಳನ್ನು ನೀವು ಆಲಿಸಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಪ್ರಿಯರೇ, ಮುಂದಿನ ಸಂಚಿಕೆಯಲ್ಲಿ ನಾವು ದೈವಿ ಪ್ರೇರಣೆ ಇದರ ಬಗ್ಗೆ ತಿಳಿಲಿಕ್ಕಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಫಾದರ್ ದೀಪಕ್ ಫುರ್ತಾದು, ಸೇಕ್ರೆಡ್ ಆರ್ಟ್ ಮೈನರ್ ಸೆಮಿನರಿಯ ರೆಕ್ಟರ್, ಇವರು ನಮಗೆ ತಿಳಿಸ್ಲಿಕ್ಕಿದ್ದಾರೆ. ಈ ಸಂಚಿಕೆಗೆ ನಾವು ಕಾಯ್ತಾ ಕುಳಿತುಕೊಳ್ಳೋಣ ಹಾಗೂ ನಮಗೆ ಸಹಕಾರವನ್ನು ನೀಡಲಿಕ್ಕೆ ನಿಮ್ಮ ಹತ್ರ ವಿನಂತಿಯನ್ನು ಕೊಡ್ತಿದ್ದೀನಿ. ಧನ್ಯವಾದಗಳು.